ಹಾಯ್ ಫ್ರೆಂಡ್ಸ್, ಟೆಕ್ ನ್ಯೂಸ್ ಎಪಿಸೋಡ್ 31ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇಟ್ ಬಂದ್ಬಿಟ್ಟು 11 ಮಂಡೇ ಆಗಸ್ಟ್, ಟೈಮ್ ಬಂದ್ಬಿಟ್ಟು 5:45 ಆಗಿದೆ. ಇಲ್ಲಿವರೆಗೂ ಇರೋ ನ್ಯೂಸ್ ಆದ್ರೆ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ನ್ಯೂಸ್ಗಳಿದೆ, ಯಾವ್ದನ್ನು ಮಿಸ್ ಮಾಡಬೇಡಿ. ನನ್ನ ಹೆಸರು ನಿತೀಶ್ ಕುಮಾರ್, ನೀವು ನೋಡ್ತಾ ಇದ್ದೀರಾ NR ಟೆಕ್ ವರ್ಲ್ಡ್. ಇನ್ ಕೇಸ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇನ್ಯಾಕೆ ಲೇಟ್ ಮಾಡೋಣ, ಬೇಗ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿದ್ರಾ? ಬೇಗ ಮಾಡ್ಬಿಡಿ. ಫಸ್ಟ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ 10 ಸೀರೀಸ್ ನಮಗೆ 20ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಇದರಲ್ಲಿ ನಮಗೆ ಟೋಟಲ್ 4 ಡಿವೈಸ್ ನೋಡೋಕೆ ಸಿಗುತ್ತೆ. ಪಿಕ್ಸೆಲ್ 10, ಪಿಕ್ಸೆಲ್ 10 Pro, ಪಿಕ್ಸೆಲ್ 10 Pro XL, ಅಷ್ಟೇ ಅಲ್ಲದೆ ಪಿಕ್ಸೆಲ್ 10 Pro Fold. ಬಟ್ ಇದರಲ್ಲಿ ಒಂದು ಕ್ರೇಜಿ ಪಾರ್ಟ್ ಇದೆ. ಈ ಸರಿ ಇವರು ಸ್ಯಾಮ್ಸಂಗ್ ಚಿಪ್ ಗಳನ್ನ ಯೂಸ್ ಮಾಡದೆ ಮತ್ತೆ ಅವ್ರದೇ ಟೆನ್ಸರ್ G5 ಚಿಪ್ ನ ತಗೊಂಡ್ಬರ್ತಾ ಇದಾರೆ. ಈ ಚಿಪ್ ಅಬ್ಸಲ್ಯೂಟ್ಲಿ ಈ ಸರಿ ಪರ್ಫಾರ್ಮೆನ್ಸ್ ಬೀಸ್ಟ್ ಮಾಡುತ್ತೆ ಅಂತಾನೆ ಎಲ್ಲರೂ ಅಸ್ಯೂಮ್ ಇಟ್ಕೊಂಡಿದ್ದಾರೆ. ಸೊ ನನ್ನ ಪ್ರಕಾರ ಟೆನ್ಸರ್ ಚಿಪ್ ದಿ ಬೆಸ್ಟ್ ಚಿಪ್ ಗಳು ಆಗಿದ್ರು ಸಹ ಅದರಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇತ್ತು. ಸೊ ಅದನ್ನ ಈ ಸರಿ ಈ ಫೋನ್ ಗಳಲ್ಲಿ ಫಿಕ್ಸ್ ಮಾಡ್ತಾರ ಅಂದ್ಬಿಟ್ಟು ನಮ್ಗೆ 20ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ವಿವೋದ ದಿ ಬೆಸ್ಟ್ ಸೀರೀಸ್ ವಿವೋ 60 ಸೀರೀಸ್ ಬಂದ್ಬಿಟ್ಟು ನಮ್ಗೆ 12ನೇ ತಾರೀಕು ಅಂದ್ರೆ ನಾಳೆನೆ ನೋಡೋದಕ್ಕೆ ಸಿಗ್ತದೆ. 6.67 ಇಂಚಸ್ ಹೊಂದಿರುವಂತ ಕ್ವಾಡ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಜೊತೆಗೆ ಬರುವಂತ ಈ ಫೋನ್ ಅಲ್ಲಿ 6500 mAh ಬ್ಯಾಟರಿ ಇರುತ್ತೆ. 90 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಈ ಸರಿ ತಗೊಂಡ್ಬರ್ತಾ ಇದ್ರೆ. ಇದು ಬಂದ್ಬಿಟ್ಟು ಅರೌಂಡ್ 40,000 ಒಳಗಡೆ ಬರುವಂತ ಫೋನ್ ಇದಾಗಿರುತ್ತೆ. ಸೊ ಇಂಟ್ರೆಸ್ಟೆಡ್. ಇವತ್ತಿನ ಕಮೆಂಟ್ ಆಫ್ ದಿ ಡೇ ಬಂದ್ಬಿಟ್ಟು RRS ಕ್ರಿಯೇಟಿವ್ ಐಡಿಯಾಸ್ ಅಂದ್ಬಿಟ್ಟು ಇವರು ನಮ್ಗೊಂದು ಚಿಕ್ಕ ಲೆಟರ್ ಜೊತೆಗೆ ಒಂದು ಕಮೆಂಟ್ ಹಾಕಿದ್ದಾರೆ. ಅದು ಈ ಚಾನಲ್ಗಲ್ಲ, ಇನ್ನೊಂದು ಚಾನಲ್ಗೆ. ಒಂದು ಮೆಟ್ರೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನನ್ನ ಇನ್ನೊಂದು ಚಾನಲ್ ಅಲ್ಲಿ. ನೀವು ಬೇಕಿದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇದರಲ್ಲಿ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ, ಅದು ಎಸ್ಪೆಷಲಿ ಕರ್ನಾಟಕದ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸುಮಾರು ಸ್ಕೂಲ್ಗಳಲ್ಲಿ ಒಂದು ಹೊಸ ಸಬ್ಜೆಕ್ಟ್ ನ ಆಡ್ ಮಾಡಿದ್ದಾರೆ. ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಬುಕ್ಸ್ ಆಗ್ಲಿ ಅಥವಾ ಯಾವುದೇ ರೀತಿಯಾದಂತಹ ಇದಕ್ಕೆ ಟೀಚರ್ಸ್ ನಾಗ್ಲಿ ಅಪಾಯಿಂಟ್ ಮಾಡಿಲ್ಲ ಅಂತ ಇವರು ಪ್ರಾಬ್ಲಮ್ ಆದ್ರೆ ಹೇಳ್ಕೊಂತ ಇದಾರೆ. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋ ನಿಮ್ಗೆ ಸದ್ಯದಲ್ಲೇ ನೋಡೋದಕ್ಕೆ ಸಿಗುತ್ತೆ. ಆದ್ರೆ ಈ ವಿಷಯನ ನಾನು ನಿಮ್ಮ ಮುಂದೆ ಏನಕ್ಕೆ ಇಡ್ತಾ ಇದ್ದೀನಿ ಅಂದ್ರೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂದ್ಬಿಟ್ಟು ನನಗೆ ಮರಿದೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಈ ವಿಷಯದ ಬಗ್ಗೆ ನಾನು ಯಾವ ರೀತಿ ಸ್ಟೆಪ್ ತಗೊಬಹುದು ಅಂತ ನಾನು ನಿಮ್ ಕಡೆಯಿಂದ ಒಂದು ಒಪಿನಿಯನ್ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ನ್ಯೂಸ್ ಕಡೆ ನೋಡ್ಕೊಳ್ಳೋದಾದ್ರೆ ನಮಗೆ ರೆಡ್ಮಿ ಕಡೆಯಿಂದ ರೆಡ್ಮಿ ಅವ್ರು ಬಂದ್ಬಿಟ್ಟು ಆಗಸ್ಟ್ 19th ಅಲ್ಲಿ ಸಿಲಿಕಾನ್ ಕಾರ್ಬನ್ ಬ್ಯಾಟರಿ ಟೆಕ್ನಾಲಜಿ ಒಂದಿಗೆ ಒಂದು ಫೋನ್ ಆದ್ರೆ ತಗೊಂಡ್ಬರ್ತಾ ಇದ್ದಾರೆ. ಇದು ಆಕ್ಚುಲಿ ಇರೋ ಸ್ಪೇಸ್ ಅಲ್ಲೇ ಜಾಸ್ತಿ ಪವರ್ ನ ಕೊಡುವಂತ ಬ್ಯಾಟರಿ ಇದಾಗಿದ್ದು, ಇದು ಬಜೆಟ್ ಬೀಸ್ಟ್ ಫೋನ್ ಗಳಲ್ಲಿ ನಮ್ಗೆ ಬ್ಯಾಟರೀಸ್ ನೋಡೋದಕ್ಕೆ ಸಿಗುತ್ತೆ ಅಂತ ನ್ಯೂಸ್ ಆದ್ರೆ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಫೋನ್ಸ್ ರಿಲೀಸ್ ಆದಾಗ ಅಥವಾ ಫೋನ್ಸ್ ಬಗ್ಗೆ ಏನಾದ್ರು ಡೀಟೇಲ್ಸ್ ಬಂದ್ರೆ ನಾನು ನಿಮ್ಗೆ ತಿಳಿಸ್ತೀನಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ChatGPT 5 ನಿನ್ನೆ ಮೊನ್ನೆ ಎಲ್ಲ ಇದ್ರದ್ದೇ ನ್ಯೂಸ್ ಆಗಿತ್ತು. ಸೊ ಇದು ಬಂದ್ಬಿಟ್ಟು ಎಲ್ಲರೂ ಒಂದು ಕಡೆಯಿಂದ ಬೈತಾ ಇದ್ದಾರೆ. ಏನಕ್ಕಂದ್ರೆ ಇದು ಎವ್ರಿಥಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಬಟ್ ಆದ್ರೆ ಇದು ಎಲ್ರಿಗೂ ಫ್ರೀ ಕೊಟ್ಟಿರೋ ಕಾರಣದಿಂದ ಇದು ಸ್ವಲ್ಪ ಜನಕ್ಕೆ ತುಂಬಾ ಅಡ್ವಾನ್ಸ್ ಆಗಿ ಯೂಸ್ ಮಾಡೋ ಜನಕ್ಕೆ ಇದು ಅಷ್ಟು ಕನ್ವೀನಿಯಂಟ್ ಆಗಿ ಇಲ್ಲ. ChatGPT 4 ಗಿಂತ ಇದು ಸ್ವಲ್ಪ ವರ್ಸ್ಟ್ ಆಗಿದೆ ಅಂದ್ಬಿಟ್ಟು ಎಲ್ಲರೂ ಇದನ್ನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಮ್ಮ ChatGPT CEO ಇದಾರಲ್ವಾ, ಸ್ಯಾಮ್ ಆಲ್ಟ್ಮನ್ ಅವರು ನಾಳೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದಾರೆ ನಮ್ಮ ಮನೆಗೆ. ಸೊ ಆವಾಗ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇದನ್ನ ಪ್ರಾಬ್ಲಮ್ ಫಿಕ್ಸ್ ಮಾಡೋದಕ್ಕೆ ನಾವ್ ಹೇಳೋಣ. ಹಂಗೆ ನೀವು ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬಿಡಿ, ನಾವು ಸ್ವಲ್ಪ ಹೇಳೋಣ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಕಡೆಯಿಂದ ಮೈಕ್ರೋಸಾಫ್ಟ್ ಜಸ್ಟ್ Co-Pilot ಅಲ್ಲಿ ಒಂದು 3D ಟ್ರಾನ್ಸ್ಫಾರ್ಮ್ ಆದ್ರೆ ಇಂಟ್ರೊಡ್ಯೂಸ್ ಮಾಡಿದೆ. ಇದು ಬಂದ್ಬಿಟ್ಟು ನಿಮ್ಮ ಯಾವುದೇ ಫೋಟೋನ 3D ಮಾಡೆಲ್ ಆಗಿ ಕನ್ವರ್ಟ್ ಮಾಡುತ್ತಂತೆ. ಮಾಯಾ, ಬ್ಲೆಂಡರ್ ಅವನ್ನೆಲ್ಲ ಯೂಸ್ ಮಾಡೋ 3D ಆರ್ಟಿಸ್ಟ್ ಗಳ ಕತೆ ಏನು ಅಂತ ಫ್ಯೂಚರ್ ಅಲ್ಲಿ ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಸೈಬರ್ ಕ್ರೈಮ್ ಬಗ್ಗೆ. ಸೊ ಸೈಬರ್ ಕ್ರೈಮ್ ಅಲ್ಲಿ ಮೇಜರ್ ಸೈಬರ್ ಫ್ರಾಡ್ ನಾದ್ರೆ ಹಿಡಿದಿದ್ದಾರೆ. CBI ಅವರು ಬಂದ್ಬಿಟ್ಟು ಒಂದು ದೊಡ್ಡ ಫೇಕ್ ಕಾಲ್ ಸೆಂಟರ್ ನಾದ್ರೆ ಮಹಾರಾಷ್ಟ್ರದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಅರೌಂಡ್ 62 ಎಂಪ್ಲಾಯೀಸ್ ನ ಇಟ್ಕೊಂಡು ನಡೆಸಿದ್ದಂತಹ ಒಂದು ಕಾಲ್ ಸೆಂಟರ್. ಇದನ್ನ ಇವರು ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿದ್ದಾರೆ. ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ US ಕೆನಡಾ ಸಿಟಿಸನ್ಸ್ ಗೆ ಕಾಲ್ ಮಾಡಿ ಇವರು ಅಮೆಜಾನ್ ಸಪೋರ್ಟ್ ಅಂತ ಹೇಳ್ಕೊಂಡು ಸಮಥಿಂಗ್ ನೀವೇನೋ ರಾಂಗ್ ಐಟಮ್ ಆರ್ಡರ್ ಮಾಡಿದಿರಾ, ನೀವು ಇಲ್ಲಿಗಲ್ ಐಟಮ್ ಆರ್ಡರ್ ಮಾಡಿದಿರಾ, ಆ ತರ ಹೇಳ್ಕೊಂಡು ಅವ್ರ ಹತ್ರ ಸುಮಾರು ಸುಲಿಗೆನಾದ್ರೆ ಮಾಡ್ತಾ ಇದ್ರು. ಇದರಿಂದ ನಿಮ್ಗೆ ಕೇಸ್ ಆಗ್ಬಹುದು. ಆ ತರ ಏನಾದ್ರು ಮ್ಯಾನಿಪುಲೇಟ್ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ. ಆ ತರ ಎದುರಿಸಿ ಸ್ಕ್ಯಾಮ್ ಮಾಡ್ತಾ ಇದ್ರು. ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಇಟ್ಕೊಂಡಾಗ ಇವ್ರ ಹತ್ರ 1,20,00,000 ಕ್ಯಾಶ್, 500 ಗ್ರಾಮ್ ಅಷ್ಟು ಗೋಲ್ಡ್, 7 ಲಕ್ಸುರಿ ಕಾರ್ಸ್, 1 ಕೋಟಿ ರೂಪಾಯಿ ವರ್ತ್ ಇರುವಂತ ಕಾರ್ಸ್ ನ ಇವರು ಹಿಡ್ಕೊಂಡಿದ್ದಾರೆ. ಇದೇನ್ ಗುರು, 1 ಕೋಟಿ ರೂಪಾಯಿ ವರ್ತ್ ಇರುವಂತ ಲಕ್ಸುರಿ ಕಾರ್ಸ್ 7? ಯಾವ್ದು ಗುರು? ಯಾವನ ನ್ಯೂಸ್ ಬರ್ದವ್ಲಿ ಲಕ್ಸುರಿ ಕಾರ್ಸ್ ಹೋಗಿ. ಸಾರಿ ಫ್ರೆಂಡ್ಸ್, ಲಕ್ಸುರಿ ಕಾರ್ಸ್ ಅಲ್ಲ, 1 ಕೋಟಿ
ಕೋಟಿ ರೂಪಾಯಿ ವರ್ತಿರೋ 7 ಕಾರ್ನ ಸೀಸ್ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಇವತ್ತು ಇನ್ನೊಂದು ದೊಡ್ಡ ಒಬ್ಬ ಫ್ರಾಡ್ ನಾದ್ರೆ ಹಿಡ್ಕೊಂಡಿದ್ದಾರೆ. ಇವನ್ ಬಂದ್ಬಿಟ್ಟು ಗುರುಗ್ರಾಮ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಇಟ್ಸ್ ಅನ್ IT ಹಬ್. ಅದು ಸೇಮ್ ಬೆಂಗಳೂರು ಹೆಂಗೋ ಅದನ್ನ ಲೈಕ್ ಮಿನಿ ಜಪಾನ್ ಅಂತಾನೆ ಕರೀತಾರೆ ಇಂಡಿಯಾದಲ್ಲಿ, ಆ ತರ ಇರುವಂತ ಒಂದು IT ಹಬ್ ಅದು. ಇದ್ರಲ್ಲಿ ಬಂದ್ಬಿಟ್ಟು ಒಬ್ಬ ಸ್ಕ್ಯಾಮರ್ 85 ಸೈಬರ್ ಕ್ರೈಮ್ ಗಳಲ್ಲಿ ಇವನು ಇನ್ವಾಲ್ವ್ ಆಗಿದ್ದಾನೆ. ಇವನ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ಸುಮಾರು ಲಕ್ಷ ರೂಪಾಯಿ ಸ್ಕ್ಯಾಮ್ ಮಾಡಿದ್ದಾನೆ. ಏನಂತ ಹೇಳ್ಕೊಂಡು ಇವನ್ ಬಂದ್ಬಿಟ್ಟು ಸುಮಾರು IT ಕಂಪ್ನೀಸ್ ಗಳಲ್ಲಿ ನಾವು ನಿಮ್ಗೆ ಕೆಲಸ ಕೊಡಿಸ್ತೀವಿ ಅಂತ ಲೈಕ್ ಕನ್ಸಲ್ಟೆನ್ಸಿ ಆಫೀಸ್ ತರ ನಡೆಸ್ಕೊಂಡು ಏನೋ 85ಕ್ಕಿಂತ ಜಾಸ್ತಿ ಕೇಸ್ಗಳಲ್ಲಿ ಇವನು ಮುಖ್ಯವಾಗಿ ಆರೋಪಿ ಆಗಿರ್ತಾನೆ. ಸೊ ಇವನನ್ನ ಹಿಡ್ಕೊಂಡಿದ್ದಾರೆ. ನೆಕ್ಸ್ಟ್ ಡಿಜಿಟಲ್ ಸ್ಕ್ಯಾಮ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಆಗಿರುವಂತದ್ದು 11,80,00,000 ಕಿತ್ತಿದ್ದಾರೆ ಗುರು. ಬಾ ಸ್ವಾಮಿ ಜಿಲ್ ಅನ್ನುತ್ತೆ. 11,80,00,000 ಗುರು. ನಾರ್ಮಲ್ ಪೊಲೀಸ್ ಡ್ರೆಸ್ ಹಾಕೊಂಡು ಕಾಲ್ ಮಾಡ್ತಾರೆ, ಫೇಕ್ ಪೊಲೀಸ್ ಆಫೀಸರ್ಸ್ ತರ ಫುಲ್ ಸೆಟಪ್ ಎಲ್ಲ ಮಾಡಿರ್ತಾರೆ. ಬ್ಯಾಕ್ ಗ್ರೌಂಡ್ ಎಲ್ಲ ಸೇಮ್ ಪೊಲೀಸ್ ಆಫೀಸರ್ ತರಾನೇ ಇರುತ್ತೆ, ಮತ್ತೆ ಪೊಲೀಸ್ ಸ್ಟೇಷನ್ ತರಾನೇ ಇರುತ್ತೆ. ಸೊ ಈ ರೀತಿ ಇವರು ವಿಡಿಯೋ ಕಾಲ್ ಮಾಡ್ಬಿಟ್ಟು ನಿಮ್ಗೆ ಡಿಜಿಟಲ್ ಅರೆಸ್ಟ್ ನ ವಾರೆಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಗಷ್ಟೇ ಅಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಇದು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ಕೊಂಡು ಇವ್ರ ಹತ್ರ 11,80,00,000 ರೂಪಾಯಿ ದುಡ್ಡು ಕಿತ್ತಿದ್ದಾರೆ ಗುರು. ಸೊ ಅದಕ್ಕೋಸ್ಕರ ಟ್ರೈ ಯಾವಾಗ್ಲೂ ಏನ್ ಹೇಳುತ್ತೆ ಅಂದ್ರೆ ಈ ತರದ ಕಾಲ್ಸ್ ನ ಯಾವತ್ತೂ ನೀವು ಇದನ್ನ ತಲೆಗೆ ಹಾಕೊಂಬೇಡಿ ಅಂತ ಹೇಳ್ತಾನೆ ಬರ್ತಾ ಇದೆ. ನೀವು ಅದನ್ನ ಯಾರು ತಲೆಗೆ ಹಾಕುವಂತ ಇಲ್ಲ. ಇನ್ ಕೇಸ್ ನಿಮ್ಗೆ ಈ ತರ ಏನಾದ್ರು ಕಾಲ್ಸ್ ಬಂದ್ರೆ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇಂಡಿಯಾದಲ್ಲಿ. ನಮ್ ಜೈಲ್ಗಳಲ್ಲಿ ಬೆಜ್ಜಾನ್ ಜಾಗ ಇದೆ, ನೀವು ಯಾರು ತಲೆ ಕೆಡಿಸ್ಕೊಂಬಿಡಿ. ಇನ್ ಕೇಸ್ ನೀವು ಕ್ರೈಮ್ ಮಾಡಿದ್ರು ಸಹ ಜೈಲ್ಗಳಲ್ಲಿ ತುಂಬಾ ಜಾಗ ಇದೆ, ಅರೆಸ್ಟ್ ಮಾಡಿ ಇಡೋದಕ್ಕೆ ತುಂಬಾ ಸ್ಪೇಸ್ ಇದೆ. ಗೌರ್ಮೆಂಟ್ ಹತ್ರ ತುಂಬಾ ಪೇಷನ್ಸ್ ಇದೆ. ನ್ಯಾಯಾಂಗ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಒಬ್ಬ ಅಪರಾಧಿನ 20-30 ವರ್ಷ ಬೇಕಿದ್ರು ಜೈಲಲ್ಲಿ ಇಟ್ಟು ಕೂರ್ಸಿ ಊಟ ಹಾಕಿ ಅವನ ಕೇಸ್ನ ನೀಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅವನ ಆರೋಪಿನ ಇಲ್ವಾ ಅಂತ ತೀರ್ಮಾನ ಮಾಡಿ 20-30 ವರ್ಷಗಳ ನಂತರ ಅವ್ರಿಗೆ ಶಿಕ್ಷೆ ಕೊಡಿಸುವಷ್ಟು ಪೇಷನ್ಸ್ ಇದೆ. ಡಿಜಿಟಲ್ ಅರೆಸ್ಟ್ ನಿಮ್ಮನ್ನ ಮನೇಲೆ ಇಟ್ಟು ಅರೆಸ್ಟ್ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಯಾವುದು ಇಲ್ಲ. ಸೊ ಈ ತರ ನಿಮ್ಗೆ ಏನಾದ್ರು ಕಾಲ್ ಬಂದ್ರೆ ಜಸ್ಟ್ 1930ಗೆ ಇಮ್ಮಿಡಿಯೇಟ್ ಆಗಿ ಕಾಲ್ ಮಾಡಿ ಆ ನಂಬರ್ನ ರಿಪೋರ್ಟ್ ಮಾಡಿಸಿ. ಈ ತರ ನಮ್ಗೆ ಈ ತರ ಕಾಲ್ ಬಂದಿದೆ, ಇದು ನಿಜಾನ ಸುಳ್ಳ ಅಂತ ನೀವು ಅವ್ರನ್ನ ಕೇಳಿ, ಅವ್ರು ನಿಮ್ಗೆ ನೀಟಾಗಿ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಮತ್ತೆ ಆಪಲ್ ಕಂಬೈನ್ ಇಬ್ರು ಆಚೆ ಮಾರ್ಕೆಟ್ ಅಲ್ಲಿ ಶತ್ರುಗಳು, ಒಳಗಡೆ ಮಾರ್ಕೆಟ್ ಅಲ್ಲಿ ತುಂಬಾ ಕ್ಲೋಸ್ ದೋಸ್ತಿ ಬಿಸ್ನೆಸ್ ಪಾರ್ಟ್ನರ್ಸ್ ಇವರು. ಆದ್ರೂ ಸಹ ಆಪಲ್ ವಾಚ್ 9 ಸೀರೀಸ್ ಮತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ 7 ಸೀರೀಸ್ ಅಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಆಗಿ ಇದು ಏನಾದ್ರೂ ತಲೆ ಸುತ್ತು ಬಿದ್ದೋಗೋದು ಅಥವಾ ಆಕ್ಸಿಡೆಂಟ್ ಟೈಮ್ ಅಲ್ಲಿ ಮೂರ್ಛೆ ತಪ್ಪಿ ಬಿದ್ದೋಗೋದು, ಈ ತರ ಸಿಚುವೇಶನ್ ತುಂಬಾ ಚೆನ್ನಾಗಿ ಟ್ರ್ಯಾಕ್ ಮಾಡ್ತಾ ಇದಾವಂತೆ. ಅಕಸ್ಮಾತ್ ಈ ತರ ಏನಾದ್ರೂ ಆಗಿ ಯಾರು ನೋಡ್ಕೊಳ್ದೆ ಇದ್ದಾಗ ಇಮಿಡಿಯೇಟ್ ಆಗಿ ಅದು ಬಿದ್ದೋಗಿರೋದು ಸೆನ್ಸ್ ಆಗ್ತಿದ್ದಂಗೆ ಇದು ಎಮರ್ಜೆನ್ಸಿ ನಂಬರ್ಸ್ಗೆ ಕಾಲ್ ಮಾಡಿ ತಿಳಿಸುತ್ತಂತೆ ಗುರು. ನಾನು ಆಪಲ್ ವಾಚ್ ಸೀರೀಸ್ 9 ತಗೊಬೇಕಾಗಿತ್ತು, ಅನ್ಫಾರ್ಚುನೇಟ್ಲಿ 10 ತಗೊಂಡ್ಬಿಟ್ಟೆ. ಇವ್ರ ಪ್ರಕಾರ ಏನ್ ಹೇಳೋದಂದ್ರೆ ಅವರು ಸೆಟ್ ಮಾಡ್ರೋ ಅಂತ ಅವರ ತುಂಬಾ ಹತ್ರದ ಪರ್ಸನ್ಗೆ ಇದು ಲೊಕೇಶನ್ ಶೇರ್ ಮಾಡುತ್ತೆ, ಮತ್ತೆ ಮೆಸೇಜ್ ಅಲರ್ಟ್ ಇಂದನೂ ಸಹ ಇದು ಅವ್ರಿಗೆ ತಿಳಿಸುತ್ತೆ ಈ ತರ ಬಿದ್ದೋಗಿದ್ದಾರೆ ಅಥವಾ ಏನೋ ಆಕ್ಸಿಡೆಂಟ್ ಆಗಿದೆ, SOS ಎಮರ್ಜೆನ್ಸಿ ಸಿಚುವೇಶನ್ ಇದೆ ಅಂತ ಇದು ಹೇಳುತ್ತಂತೆ. ಇದರಿಂದ ಆಲ್ಮೋಸ್ಟ್ 80% ಆಕ್ಸಿಡೆಂಟ್ಸ್ ಅಲ್ಲಿ ಆನ್ ಟೈಮ್ ಹೋಗಿ ನಾವು ಅವ್ರನ್ನ ಸೇವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು AI ಸೇಫ್ಟಿ ರೆವಲ್ಯೂಷನ್ ಬಗ್ಗೆ. ಸೊ ಇದು ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಇಂಜಿನಿಯರ್ಸ್ ಮತ್ತೆ ವರ್ಕರ್ಸ್ ಎಲ್ಲ ಹೆಲ್ಮೆಟ್ ಹಾಕೊಂಡಿರೋದು ನೀವು ನೋಡಿರ್ತೀರ. ಈ ಹೆಲ್ಮೆಟ್ ಗಳನ್ನ ಇವಾಗ ಸ್ಮಾರ್ಟ್ ಹೆಲ್ಮೆಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಸ್ಮಾರ್ಟ್ ಹೆಲ್ಮೆಟ್ ಅಂದ್ರೆ ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ವರ್ಕರ್ಸ್ ನ ಹೆಲ್ತ್ ನ ರಿಯಲ್ ಟೈಮ್ ಅಲ್ಲಿ ಇದು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಅದಷ್ಟೇ ಅಲ್ದೇನೆ ಏನಾದ್ರು ಡೇಂಜರಸ್ ಗ್ಯಾಸ್ ಲೆವೆಲ್ಸ್ ಅಲ್ಲ ಏನಾದ್ರು ಲೀಕ್ ಆಗಿದ್ರೆ ಅಥವಾ ಕನ್ಸ್ಟ್ರಕ್ಷನ್ ಏರಿಯಾದಲ್ಲಿ ಈ ವೆಲ್ಡಿಂಗ್ ಅದು ಇದು ಮಾಡೋದಕ್ಕೆ ಗ್ಯಾಸ್ ಯೂಸ್ ಮಾಡ್ತಾ ಇರ್ತಾರೆ, ಇಲ್ಲ ಬೇರೆ ತರದ ಹಾನಿಕಾರಕ ಗ್ಯಾಸಸ್ ಇರುತ್ತೆ, ಅದೇನಾದ್ರೂ ರಿಲೀಸ್ ಆಗ್ಬಿಟ್ಟಿದ್ರೆ, ಇಲ್ಲಾಂದ್ರೆ ಹಾರ್ಟ್ ರೇಟ್ ನ ಮೆಜರ್ ಮಾಡೋದಾಗಿರ್ಬೋದು ಅಥವಾ ಬ್ರೀತಿಂಗ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಇದನ್ನೆಲ್ಲ ಆನ್ ಟೈಮ್ ಪಟ್ಟ ಅಂತ ಇದು ಟ್ರ್ಯಾಕ್ ಮಾಡಿ ಒಂದು ಕಂಟ್ರೋಲ್ ರೂಮ್ ಇರುತ್ತೆ. ಸೊ ಆ ಕಂಟ್ರೋಲ್ ರೂಮ್ಗೆ ಇದು ಕಳಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಯಾರೋ ಯಾವ್ದೋ ಫ್ಲೋರ್ ವರ್ಕ್ ಮಾಡ್ತಾ ಇರ್ತಾರೆ, ಒಬ್ಬರೇ ಇರ್ತಾರೆ, ಆ ಟೈಮಲ್ಲಿ ಯಾರಾದ್ರೂ ಮೂರ್ಛೆ ಬಿದ್ದೋಗೋದಾಗ್ಲಿ ಅಥವಾ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರೋ ತರ ಆಗೋದಾಗ್ಲಿ, ಈ ತರ ಏನಾದ್ರು ಆದ್ರೆ ಮೊದಲೇ ಗೊತ್ತಾಗುತ್ತೆ. ಇದು ಒಂದು ಒಳ್ಳೆ ವಿಚಾರ. ಸೊ ಇದರಿಂದ ಸುಮಾರು ಜೀವಗಳು ಉಳಿಯುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಟೆಸ್ಲಾ ಕಡೆಯಿಂದ ಎಲಾನ್ ಮಸ್ಕ್ ಅವರು ಅವ್ರದ್ದೊಂದು ಸೂಪರ್ ಕಂಪ್ಯೂಟರ್ ಇದೆ, ಅದ್ರ ಹೆಸರು ಬಂದ್ಬಿಟ್ಟು ಡೋಜೋ ಅಂದ್ಬಿಟ್ಟು. ಸೊ ಇದನ್ನ ಅವರು ಶಟ್ ಡೌನ್ ಮಾಡ್ತಾ ಇದಾರೆ. ಇದು ಏನ್ ಮಾಡ್ತಿತ್ತು ಅಂದ್ರೆ ಟೆಸ್ಲಾ ಕಾರ್ಗಳಿತ್ತಲ್ಲ, ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಪ್ರೊವೈಡ್ ಮಾಡ್ತಿದ್ದಂತಹ ಕಂಪ್ಯೂಟರ್. ಈ ಕಂಪ್ಯೂಟರ್ ಇಂದ ಏನಾಗ್ತಿತ್ತು ಅಂದ್ರೆ ಡ್ರೈವರ್ಲೆಸ್ ಕಾರ್ಗಳು ಇದೆಲ್ಲ ಓಡಾಡ್ತಿತ್ತಲ್ಲ, ಸೊ ಇದಕ್ಕೆ ಇದು ತುಂಬಾ ಹೆಲ್ಪ್ ಮಾಡ್ತಾ ಇತ್ತು. ಈ ಕಂಪ್ಯೂಟರ್ ಇಂದಾನೆ ಡೇಟಾ ಎಲ್ಲ ರೀಡ್ ಮಾಡಿ ಮತ್ತೆ ಕಾರ್ಗಳ ಜೊತೆ ಕಮ್ಯುನಿಕೇಟ್ ಮಾಡಿ ಒಂದು ಸೇಫ್ ಡ್ರೈವ್ ನ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಇತ್ತು. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಕಾರ್ಗಳಲ್ಲಿ AI ಡ್ಯಾಶ್ ಕ್ಯಾಮ್ರಾ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಈ ಕ್ಯಾಮ್ರಾಗಳು ಬಂದ್ಬಿಟ್ಟು ಲಾಸ್ಟ್ 1 ಇಯರ್ ಅಲ್ಲಿ ಆಲ್ಮೋಸ್ಟ್ 80% ಆಕ್ಸಿಡೆಂಟ್ಸ್ ನ ಇದೇ ಕಂಟ್ರೋಲ್ ಮಾಡಿದೆ ಅಂತ ಹೇಳಿ, ಇನ್ನ ಡ್ಯಾಶ್ ಕ್ಯಾಮೆ ಎಲ್ಲ ಕೆಲಸ ಮಾಡ್ಬೇಕಾಗಿರುವಾಗ ಈ ಡೋಜೋ ಸೂಪರ್ ಕಂಪ್ಯೂಟರ್ ನ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಅದನ್ನ ಶಟ್ ಡೌನ್ ಮಾಡ್ತಾ ಇದ್ದಾರೆ.
ಇವತ್ತಿನ ಡೀಲ್ ಆಫ್ ದಿ ಡೇ ನೋಡ್ಕೊಂಡ್ರೆ ಆಪಲ್ ಐಫೋನ್ 16e ತುಂಬಾ ಡಿಸ್ಕೌಂಟ್ ಬರುತ್ತೆ. ಬಟ್ ತಗೊಳ್ಳೋದಕ್ಕೆ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ. ನೀವೇನಾದ್ರೂ ಫಸ್ಟ್ ಟೈಮ್ ಐಫೋನ್ ನ ತಗೊಂಡು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರ ಅನ್ನೋದಾದ್ರೆ ಫ್ಲಿಪ್ಕಾರ್ಟ್ ಫ್ರೀಡಮ್ ಸೇಲ್ ಅಲ್ಲಿ ನಮಗೆ ಐಫೋನ್ 16e ಒಂದು ಒಳ್ಳೆ ಪ್ರೈಸ್ ಗಾದ್ರೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೇನು ಇವತ್ತು ನಾಳೆ ಮುಗ್ದೋಗುತ್ತೆ ಅದು ಸೇಲ್. ಅದಷ್ಟೇ ಅಲ್ದೇನೆ ಇವಾಗ ಗೂಗಲ್ ಪಿಕ್ಸೆಲ್ 10 ನ ಅನೌನ್ಸ್ ಮಾಡಿರೋ ಕಾರಣದಿಂದ ಗೂಗಲ್ ಪಿಕ್ಸೆಲ್ 9a ಬಂದ್ಬಿಟ್ಟು ಒಂದು ಒಳ್ಳೆ ಡೀಲ್ ಗಾದ್ರೆ ನಿಮ್ಗೆ ಸಿಗುತ್ತೆ. ಸೊ ಅದ್ರ ಬಗ್ಗೆ ಏನಾದ್ರು ಹೆಚ್ಚಿಗೆ ಡೀಟೇಲ್ಸ್ ಬೇಕಂದ್ರೆ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಅದಷ್ಟೇ ಅಲ್ದೇನೆ ಇಲ್ಲಿರೋ QR ನ ಚೆಕ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಡೀಲ್ಸ್, ತುಂಬಾ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಇರುವಂತ ಡೀಲ್ಸ್ ನಾನು ಟೈಮ್ ಟು ಟೈಮ್ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ರು ವಾಟ್ಸ್ಆಪ್ ಯೂಸ್ ಮಾಡ್ತೀರಾ, ಸೊ ಅದಕ್ಕೋಸ್ಕರ ನನ್ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಇದನ್ನೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ, ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಟೆನ್ಸಿಸ್ ನ ಒಂದು ಸ್ಕೂಲ್ ಇಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ್ಲಿಂದ ಇದನ್ನ ಎಲ್ಲಂದ್ರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ದೇನೆ ಇವಾಗ ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಸರ್ವೈಲೆನ್ಸ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಎ ನ ಯೂಸ್ ಮಾಡ್ಕೊಂಡು ಈ ಮಕ್ಳ ಮೇಲೆ ನಿಗಾ ಇಡಬೇಕಾದ್ರೆ ಏನಾಗಿದೆ, ಈ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು 13 ವರ್ಷದ ಒಂದು ಹುಡುಗಿನ ಅರೆಸ್ಟ್ ಮಾಡಿದ್ದಾರೆ. ಈ ಹುಡುಗಿ ಏನ್ ಮಾಡಿದಾಳೆ ಅಂದ್ರೆ ಸ್ಕೂಲ್ ಅಲ್ಲಿ ಏನೋ ಒಂದು ಜೋಕ್ ಹಾಕಿದಾಳೆ, ಅದರಲ್ಲಿ ಮೆಕ್ಸಿಕನ್ ಅನ್ನೋದೇನೋ ಒಂದು ವರ್ಡ್ ಯೂಸ್ ಮಾಡಿದಾಳೆ. ಸೊ ಅದಕ್ಕೋಸ್ಕರ ಈ ಎ ಏನ್ ಮಾಡಿದೆ, ಆ ಹುಡುಗಿ ಹೇಳಿದ್ದೇನೋ ಜೋಕ್ ನ ಈ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಏನೋ ಮಾತಾಡಬಾರ್ದು ಮಾತಾಡಿದಾರೆ ಅಂದ್ಬಿಟ್ಟು ಫುಲ್ ಅಲಾರಾಮ್ ಬಡ್ದ್ಬಿಟ್ಟಿದೆ ಗುರು. ಸೊ ಅದರಿಂದ ಆ ಹುಡುಗಿ ಮಾತಾಡಿರೋದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇದು ಕ್ರೈಮ್ ಅಂದ್ಬಿಟ್ಟು ಆ ಹುಡುಗಿನ ಅರೆಸ್ಟ್ ಕೂಡ ಮಾಡ್ಬಿಟ್ಟಿದ್ದಾರೆ. ಸೊ ಈ ತರ ಅಚಾತುರ್ಯಗಳು AI ಕಡೆಯಿಂದ ಅವಾಗ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಕಂಪ್ಲೀಟ್ AI ನ ನಂಬೋದಕ್ಕೆ ಹೋಗ್ಬಾರ್ದು. ಆಲ್ರೈಟ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್. ಇದರಲ್ಲಿ ನಿಮ್ಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸಿದ್ದೀನಿ ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ಇದರಿಂದ ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಹೆಲ್ಪ್ ಆಗಿ ಇದರಿಂದ ನೀವೇನಾದ್ರೂ ಒಂದ್ ಸ್ವಲ್ಪ ನಾಲೆಡ್ಜ್ ನ ಕನ್ಸ್ಯೂಮ್ ಮಾಡಿದ್ರೆ ಒಂದು ಲೈಕ್ ಮಾಡಿರಿ. ಈ ಟೆಕ್ ನ್ಯೂಸ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಮರಿದೆ ಕಮೆಂಟ್ ಮಾಡಿ. ಇದೇ ತರ ಡೈಲಿ ನಿಮ್ಗೆ ಒಂದೊಂದು ಟೆಕ್ ನ್ಯೂಸ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸ್ವಲ್ಪ ಇನ್ನೂ ಇಂಟ್ರೆಸ್ಟಿಂಗ್ ನ್ಯೂಸ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ, ಇದ್ರಲ್ಲಿ ಏನಾದ್ರು ಮಿಸ್ ಮಾಡಿದ್ರೆ ಆ ಟಾಪಿಕ್ ಬಗ್ಗೆನೂ ನೆಕ್ಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಕವರ್ ಮಾಡ್ತೀನಿ. ಅದನ್ನ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೆಳಗಿಂದ ಸಂಜೆವರೆಗೂ ನೀವು ದುಡ್ದು ದಣಿದು ತುಂಬಾ ಕಷ್ಟಪಟ್ಟು ಇವತ್ತಿನ ದಿನನಾದ್ರ ನೀವು ಕಳೆದಿದ್ದೀರಾ ಅಂತ ನಾನು ಅನ್ಕೊಂತಿದ್ದೀನಿ. ಕಷ್ಟದಲ್ಲಿ ಕಳೆದಿರೋ ದಿನಾನ ನೀವು ತುಂಬಾ ಈಸಿಯಾಗಿ ತಗೊಂಡು ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೊಂತ ಈ ರಾತ್ರಿನ ನಿಮ್ಮ ಒಂದು ಫ್ಯೂಚರ್ ನ ಒಂದು ಒಳ್ಳೆ ಥಾಟ್ಸ್ ಗಳ ಬಗ್ಗೆ ಯೋಚನೆ ಮಾಡ್ತಾ ಒಂದು ಒಳ್ಳೆ ಕನಸುಗಳಲ್ಲಿ ಮುಳುಗಿ ಬೆಳಗ್ಗೆ ಆರಾಮಾಗಿ ಎದ್ದೋಳೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್, ಬಾಯ್.